ಮಂಜಿನ ಬಂಗಲೆ ಎರಡನೇ ಭಾಗ. ಆ ರಕ್ತದ ಬಣ್ಣದ ಹೆಜ್ಜೆ ಗುರುತುಗಳನ್ನು ಕಂಡ ಕೂಡಲೇ ಎಲ್ಲರ ಎದೆ ಬಡಿತ ಜೋರಾಯಿತು. ವಿಕ್ರಮ್ ಧೈರ್ಯ ಮಾಡಿ ಟಾರ್ಚ್ ಬೆಳಕನ್ನು ಮೆಟ್ಟಿಲುಗಳ ಮೇಲೆ ಬಿಟ್ಟನು. ವಿಕ್ರಮ್ ಮೆಲ್ಲಗೆ ಮೆಟ್ಟಿಲುಗಳ ಹತ್ತಿರ ಹೋದನು. ಹೆಜ್ಜೆ ಗುರುತುಗಳು ತಾಜಾ ಆಗಿದ್ದವು, ಅಂದರೆ ಯಾರೋ ಈಗ ತಾನೇ ನಡೆದಿದ್ದ ಹಾಗೆ. ಆದರೆ ಸುತ್ತಮುತ್ತಲೂ ಯಾರೂ ಇರಲಿಲ್ಲ. ವಿಕ್ರಮ್, ಪಂಕಜ್, ಕ್ಯಾಮ್ರಾ ಇಲ್ಲಿ ತಿರುಗಿಸು, ನಮಗೆ ಬೇಕಾಗಿರೋ ರಿಯಲ್ ಫೋಟೇಜ್ ಇದು. ಜನ ಇದನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಪಂಕಜ್ ದೂರದಿಂದಲೇ ನಿಂತು, ವಿಕ್ರಮ್, ಅದು ದೆವ್ವದ ಹೆಜ್ಜೆ ಇರಬಹುದು ಕಣೋ, ನನಗೆ ಹತ್ರ ಬರೋದಕ್ಕೂ ಆಗ್ತಿಲ್ಲ. ಮಾನ್ಯ ವಿಕ್ರಮ್ನ ಕೈ ಹಿಡಿದು ತಡೆದಳು. ಬೇಡ ವಿಕ್ರಮ್, ಇದು ಯಾವುದೋ ಅಪಾಯದ ಮುನ್ಸೂಚನೆ ಥರ ಇದೆ. ನೋಡು, ಆ ಹೆಜ್ಜೆ ಗುರುತುಗಳು ಮೇಲೆ ಹೋಗ್ತಿಲ್ಲ, ಬದಲಿಗೆ ನಮ್ಮ ಕಡೆನೇ ಬರ್ತಾ ಇದೆ. ಮಾನ್ಯ ಹೇಳಿದ್ದು ನಿಜವಾಗಿತ್ತು. ಎಲ್ಲರೂ ನೋಡುತ್ತಿದ್ದಂತೆಯೇ ಗಾಳಿಯಲ್ಲಿ ಯಾರೋ ನಡೆದಂತೆ ಮೆಟ್ಟಿಲುಗಳ ಮೇಲೆ ಮತ್ತೊಂದು ರಕ್ತದ ಹೆಜ್ಜೆ ಮೂಡಿತು. ರಶ್ಮಿ ತಕ್ಷಣ ಸೌಂಡ್ ರೆಕಾರ್ಡ್ ಚೆಕ್ ಮಾಡಿದಳು. ಅದರಲ್ಲಿ ಮನುಷ್ಯರ ಅಳು ಮತ್ತು ವಿಚಿತ್ರವಾದ ನಗು ಒಟ್ಟಿಗೆ ಕೇಳಿ ಬರುತ್ತಿತ್ತು. ರಶ್ಮಿ, ಗಾಯ್ಸ್ ಕೇಳಿಸ್ಕೊಳ್ಳಿ, ಈ ಸೌಂಡ್ ನಾರ್ಮಲ್ ಅಲ್ಲ. ಮಾನ್ಯ, ವಿಕ್ರಮ್, ನನಗೂ ಇಲ್ಲಿ ಯಾಕೋ ಇರೋದು ಸರಿ ಇಲ್ಲ ಅನ್ನಿಸ್ತಿದೆ, ಬಾ ಹೋಗೋಣ. ನಮ್ಮ ಜೀವಕ್ಕಿಂತ TRP ನಮಗೆ ಮುಖ್ಯ ಅಲ್ಲ. ಮಾನ್ಯ ಹೇಳೋದು ವಿಕ್ರಮ್ಗೂ ಕೂಡ ಸರಿ ಅನಿಸುತ್ತೆ. ಅದಕ್ಕೆ ಅವನು, ಸರಿ ಬನ್ನಿ ಎಲ್ಲರೂ ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾನೆ. ಎಲ್ಲರೂ ಸರಿ ಎಂದು 2 ಹೆಜ್ಜೆ ಮುಂದೆ ಇಟ್ಟಂತೆ ಸಡನ್ನಾಗಿ ಬಂಗಲೆಯ ಮುಖ್ಯ ಬಾಗಿಲು ದೊಡಂ ಎಂದು ಜೋರಾಗಿ ಮುಚ್ಚಿಕೊಂಡಿತ್ತು. ಇಡೀ ಬಂಗಲೆಯೇ ಒಂದು ಕ್ಷಣ ನಡುಗಿದಂತಾಯಿತು. ಬಂಗಲೆಯ ಬಾಗಿಲು ಸಡನ್ನಾಗಿ ಮುಚ್ಚಿಕೊಂಡಿದ್ದನ್ನು ನೋಡಿ ಎಲ್ಲರ ಬಾಯಿ ಒಣಗಿದ್ದಂತಾಯಿತು. ನಡುಕ ಶುರು ಆಯಿತು. ಆಗ ಪಂಕಜ್, ಅಯ್ಯೋ, ನಾನು ಮೊದಲೇ ಹೇಳಿದ್ದೆ ಇಲ್ಲಿಗೆ ಬರೋದು ಬೇಡ ಅಂತ, ಆದರೂ ನನ್ನ ಮಾತು ಯಾರೂ ಕೇಳಲಿಲ್ಲ. ಮುಗೀತು ನಮ್ಮ ಕತೆ, ಅಷ್ಟೇ ನಾವಿನ್ನ. ಇದೆಲ್ಲ ಆಗಿದ್ದು ನಿನ್ನಿಂದಾನೇ ಕಣೋ ಟೋನಿ. ಟೋನಿ, ಲೋ, ನನ್ನ ಮೇಲೆ ಯಾಕೋ ಕಿರಿಚ್ತಿದ್ಯಾ? ಪಂಕಜ್, ನೀನು ಈ ಜಾಗದ ಬಗ್ಗೆ ಹೇಳ್ದೇ ಇದ್ದಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನೀನೇ ತಾನೇ ಈ ಜಾಗದ ಬಗ್ಗೆ ಹೇಳಿದ್ದು. ಟೋನಿ, ನಮಗೆ ಶೂಟಿಂಗ್ ಮಾಡೋಕ್ಕೆ ಜಾಗ ಬೇಕಿತ್ತು, ಅದಕ್ಕೆ ನಾನು ಈ ಜಾಗನ ತೋರಿಸಿದ್ದು. ನನಗೇನು ಗೊತ್ತಿತ್ತು ಈ ಜಾಗಕ್ಕೆ ಬಂದರೆ ಹೀಗೆಲ್ಲ ಆಗುತ್ತೆ ಅಂತ? ಈ ಐಡಿಯಾ ಏನು ನಂದ? ನಾನು ಬರೀ ಜಾಗ ತೋರಿಸಿದ್ದು ಅಷ್ಟೇ. ಈ ಐಡಿಯಾ ಎಲ್ಲ ವಿಕ್ರಮ್ದು ತಾನೆ, ಅವನೇ ತಾನೇ ಹೇಳಿದ್ದು ಹಾರರ್ ಸ್ಟೋರಿ ಮಾಡೋಣ ಅಂತ. ಟೋನಿ ಮತ್ತು ಪಂಕಜ್ ಇಬ್ಬರು ಕಾಲರ್ ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತಿರ್ತಾರೆ. ಆಗ ರಶ್ಮಿ, ಸ್ಟಾಪ್ ಇಟ್ ಗಾಯ್ಸ್, ಇದು ಜಗಳ ಮಾಡೋ ಟೈಮಲ್ಲ. ನಾವು ಈ ಟೈಮಲ್ಲಿ ಎಲ್ಲರೂ ಒಂದಾಗಿರಬೇಕು. ಹರಿಣಿ, ಹೌದು, ಏನಾದರೂ ಐಡಿಯಾ ಮಾಡಿ ಇಲ್ಲಿಂದ ಹೊರಗಡೆ ಹೋಗೋಣ, ಟೆನ್ಷನ್ ಮಾಡ್ಕೋಬೇಡಿ. ಮಾನ್ಯ, ವಿಕಿ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿ ವಿಕ್ರಮ್ ಕೈನ ಗಟ್ಟಿಯಾಗಿ ಇಟ್ಕೋತಾಳೆ. ಆಗ ವಿಕ್ರಮ್ ಅವಳ ಕೈ ಮೇಲೆ ಕೈ ಇಟ್ಟು, ಏನೂ ಹೆದರ್ಕೊಳ್ಬೇಡ, ನಾನಿದ್ದೀನಿ ಅಲ್ವಾ, ಧೈರ್ಯವಾಗಿರು ಅಂತ ಹೇಳ್ತಾನೆ. ಪಂಕಜ್, ನೀನೇನೋ ಧೈರ್ಯವಾಗಿರು ಅಂತ ಹೇಳ್ತೀಯಪ್ಪ, ಆದರೆ ನಮ್ಮ ಜೀವ ಉಳಿಯೋದು ಡೌಟ್ ಆಗಿದೆ ಇಲ್ಲಿ. ವಿಕ್ರಮ್, ಹೌದು, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ, ಸರಿನಾ? ಇಲ್ಲಿಂದ ಹೊರಗೆ ಹೋಗೋಕ್ಕೂ ದಾರಿ ನಾನೇ ಹುಡುಕ್ತೀನಿ. ಟೆನ್ಷನ್ನಲ್ಲಿ ಎಲ್ಲರೂ ಅಲ್ಲೇ ಕೂತ್ಕೋತಾರೆ. ವಿಕ್ರಮ್, ಪಂಕಜ್, ಟೋನಿ 3 ಜನ ಸೇರಿ ಅಲ್ಲಿ ಹೊರಗಡೆ ಹೋಗೋಕ್ಕೆ ದಾರಿನ ಹುಡುಕ್ತಿರ್ತಾರೆ. ಅದೇ ಸಮಯದಲ್ಲಿ ಟೋನಿ ಬಂಗಲೆಯ ಮೂಲೆಯಲ್ಲಿದ್ದ ಹಳೆಯ ಗೋಡೆಯನ್ನು ಗಮನಿಸಿದ. ಅಲ್ಲಿನ ಪೇಂಟಿಂಗ್ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿದಿತ್ತು. ಅದರ ಹಿಂದೆ ಒಂದು ಸಣ್ಣ ರಹಸ್ಯ ಬಾಗಿಲು ಇತ್ತು. ಟೋನಿ, ವಿಕ್ರಮ್, ಇಲ್ಲಿ ನೋಡು, ಇದು ಈ ಬಂಗ್ಲೆಯಿಂದ ಹೊರಗೋಗ್ಬೋದೇನೋ? ವಿಕ್ರಮ್, ಇಲ್ಲ ಟೋನಿ, ಇದು ಹೊರಗಡೆ ಹೋಗೋ ಬಾಗಿಲು ಥರ ಕಾಣ್ತಿಲ್ಲ. ಹೊರಗಡೆ ಹೋಗೋ ಬಾಗಿಲು ಆಗಿದ್ದಿದ್ರೆ ಇಷ್ಟು ಸೀಕ್ರೆಟಾಗಿ ಇಡ್ತಿರ್ಲಿಲ್ಲ ಅನ್ನಿಸ್ತಿದೆ. ಈ ಹಳೆ ಬಂಗ್ಲೆಗಳಲ್ಲೆಲ್ಲ ಸೀಕ್ರೆಟ್ ಬೇಸ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಇದೇ ಇರಬೇಕೇನೋ. ಸರಿ, ಇದನ್ನು ಓಪನ್ ಮಾಡಿ ನೋಡೋಣ ಬಾ. ಡೋರ್ ತೆಗೆಯಲು ತುಂಬ ಕಷ್ಟ ಆಗ್ತಿರುತ್ತೆ.
ಆಗ ವಿಕ್ರಮ್ ಮತ್ತು ತಂಡ ಆ ಬಾಗಿಲನ್ನು ತಳ್ಳಿದಾಗ ಅಲ್ಲಿಂದ ವಿಪರೀತ ವಾಸನೆ ಬರಲಾರಂಭಿಸಿತು. ಕೆಳಗೆ ಹೋಗುವ ಮೆಟ್ಟಿಲುಗಳ ಮೇಲೆ ಅದೇ ರಕ್ತದ ಹೆಜ್ಜೆ ಗುರುತುಗಳು ಇದ್ದವು. ಎಲ್ಲರೂ ಆ ಹೆಜ್ಜೆ ಗುರುತುಗಳನ್ನು ನೋಡಿ ಎಲ್ಲರಲ್ಲೂ ಮತ್ತೆ ನಡುಕ ಶುರುವಾಯಿತು. ಭಯದಲ್ಲಿ ಎಲ್ಲರೂ ನಿಶ್ಶಬ್ದವಾದರು. ಭಯದ ವಾತಾವರಣದಲ್ಲಿ ಮಧ್ಯ ಮಾನ್ಯಾಳ ಫೋನ್ ರಿಂಗ್ ಆಯಿತು. ಈ ಮಧ್ಯರಾತ್ರಿಯಲ್ಲಿ ಕಾಡಿನ ಮಧ್ಯ ಸಿಗ್ನಲ್ ಸಿಗುವುದು ಕಷ್ಟವಿರುವಾಗ ಫೋನ್ ಬಂದದ್ದು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಸ್ಕ್ರೀನ್ ಮೇಲೆ ಹಾಸ್ಟೆಲ್ ವಾರ್ಡನ್ ಎಂದು ಕಾಣುತ್ತಿತ್ತು. ಮಾನ್ಯ ಫೋನ್ ರಿಸೀವ್ ಮಾಡಿದಳು. ಮಾನ್ಯ: ಹಲೋ ವಾರ್ಡನ್ ಮೇಡಮ್, ಏನು ಇಷ್ಟು ರಾತ್ರಿಯಲ್ಲಿ ಫೋನ್ ಮಾಡಿದ್ದೀರಾ? ನನ್ನ ತಂಗಿ ಚೆನ್ನಾಗಿದ್ದಾಳಾ? ಹುಷಾರಾಗಿದ್ದಾಳೆ ಅಲ್ವಾ? ಅತ್ತ ಕಡೆಯಿಂದ ವಾರ್ಡನ್ ಧ್ವನಿ ತುಂಬ ಆತಂಕದಲ್ಲಿತ್ತು. ಮಾನ್ಯ, ನಿನ್ನ ತಂಗಿ ರೂಮ್ನಲ್ಲಿ ಕಾಣ್ತಿಲ್ಲ. ಅವಳು ನಿದ್ರೆಯ ಮಧ್ಯದಲ್ಲಿ ಎದ್ದು ಹೋದವಳು, ಇನ್ನೂ ವಾಪಸ್ ಬಂದಿಲ್ಲ. CCTVಯಲ್ಲಿ ಗೇಟಿನ ಹೊರಗಡೆ ಹೋಗುತ್ತಿರುವುದು ಕಾಣ್ತಿದೆ, ಹಾಗೆ ಕಾಡಿನ ದಾರಿ ಹತ್ರ ಹೋಗ್ತಿರೋದು ಕೂಡ ಕಾಣ್ತಿದೆ. ಅವಳು ನಿನ್ನ ಹೆಸರು ಪಿಸುಗುಟ್ಟುತ್ತಿದ್ದಳು. ಮಾನ್ಯಾಳ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಜೋರಾಗಿ ಅಳಲು ಪ್ರಾರಂಭಿಸಿದಳು. ಆಗ ವಿಕ್ರಮ್: ಮಾನ್ಯ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಹಾಸ್ಟೆಲ್ ವಾರ್ಡನ್ ಏನಂದ್ರು? ರಶ್ಮಿ: ಮಾನ್ಯ, ಏನಾದರೂ ಮಾತಾಡು. ಹರಿಣಿ: ಹೀಗೆ ಅಳ್ತಿದ್ರೆ ನಮಗೇನು ಗೊತ್ತಾಗಬೇಕು? ವಿಕ್ರಮ್: ಹೇಳು ಮಾನ್ಯ, ಏನಾಯಿತು? ಮಾನ್ಯ: ವಿಕ್ರಮ್, ನನ್ನ ತಂಗಿ ಅಪಾಯದಲ್ಲಿದ್ದಾಳೆ. ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅನ್ನಿಸ್ತಿದೆ ವಿಕ್ರಮ್. ವಿಕ್ರಮ್: ವಾಟ್? ಮಾನ್ಯ: ಹೌದು, ಹಾಸ್ಟೆಲ್ ವಾರ್ಡನ್ ಹೇಳಿದ್ರು. ಚಿನ್ನು ರೂಮಲ್ಲಿಲ್ವಂತೆ. CCTVಯಲ್ಲಿ ಅವಳು ಕಾಡಿನ ಕಡೆಗೆ ಬರ್ತಿರೋದು ಕಾಣಿಸ್ತಿದೆ ಅಂತ. ಪಂಕಜ್: ಏನು? ಅಷ್ಟು ದೂರದಿಂದ ಇಲ್ಲಿವರೆಗೂ ಆ ಚಿಕ್ಕ ಹುಡುಗಿ ಬರೋಕ್ಕೆ ಸಾಧ್ಯನಾ? ಮಾನ್ಯ: ನನಗೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರಶ್ಮಿ: ಓ ಮೈ ಗಾಡ್, ಎಲ್ಲಿ ಬಂದು ತಗ್ಲಾಕೊಂಡ್ವಿ ನಾವು. ಶಿಟ್. ವಿಕ್ರಮ್: ಮಾನ್ಯ, ಡೋಂಟ್ ವರಿ, ನಾವಿಲ್ಲಿಂದ ಹೊರಗಡೆ ಹೋಗೋಣ. ನಿನ್ನ ತಂಗಿಗೇನೂ ಆಗಲ್ಲ, ಆಗೋಕ್ಕೆ ನಾನು ಬಿಡೋದೂ ಇಲ್ಲ. ಸರಿ ಬನ್ನಿ, ಬೇಸ್ಮೆಂಟ್ ಹತ್ರ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ. ವಿಕ್ರಮ್ ತನ್ನ ಕ್ಯಾಮ್ರಾ ಹಿಡಿದು ಕೆಳಗೆ ಇಳಿಯಲು ಪ್ರಾರಂಭಿಸಿದ. ಬಾಸ್ ಕೊಟ್ಟ ಟಾಸ್ಕ್ ಎಲ್ಲರೂ ಮರೆತಿದ್ದರು. ಈಗ ಎಲ್ಲರ ಮುಂದೆ ಇದ್ದದ್ದು ಜೀವ ಉಳಿಸಿಕೊಳ್ಳುವ ಹಾಗೂ ಮಾನ್ಯಾಳ ತಂಗಿಯನ್ನು ಹುಡುಕುವ ಸವಾಲು. ಕೆಳಗೆ ಹೋದವರಿಗೆ ಕಂಡ ದೃಶ್ಯ ಅವರ ರಕ್ತ ಹೆಪ್ಪುಗಟ್ಟುವಂತಿತ್ತು. ಎಲ್ಲರೂ ಸುತ್ತಮುತ್ತಲು ನೋಡುತ್ತಿರುವಾಗ ವಿಕ್ರಮ್ಗೆ ಮೂಲೆಯಲ್ಲಿ ಒಂದು ಫೋಟೋ ಕಂಡುಬಂತು. ವಿಕ್ರಮ್ ರಹಸ್ಯ ಕೋಣೆಯಲ್ಲಿದ್ದ ಆ ಹಳೆಯ ಫೋಟೋವಿನ ಹತ್ತಿರ ಹೋಗಿ ನೋಡಿದಾಗ ವಿಕ್ರಮ್ಗೆ ಶಾಕ್ ಆಯಿತು. ಆ ಫೋಟೋದಲ್ಲಿದ್ದಿದ್ದು ಒಂದು ಹೆಂಗಸು. ಅದು ಅವನಿಗೆ ಎಲ್ಲೋ ನೋಡಿದ ಹಾಗೆ ನೆನಪು. ಎಲ್ಲಿ ನೋಡಿದ್ದೀನಿ ಅಂತ ಯೋಚಿಸ್ತಿರ್ಬೇಕಾದ್ರೆ ಅವನಿಗೆ ನೆನಪು ಬರುತ್ತೆ. ಅದು ಮಾನ್ಯಾಳ ಮನೆಯಲ್ಲಿ ನೋಡಿರ್ತಾನೆ. ಅದು ಬೇರೆ ಯಾರೂ ಅಲ್ಲ, ಅದು ಮಾನ್ಯಾಳ ಹೆತ್ತ ತಾಯಿ. ವಿಕ್ರಮ್: ಮಾನ್ಯ, ಇಲ್ಲಿ ನೋಡು, ಈ ಫೋಟೋದಲ್ಲಿರೋದು ನಿಮ್ಮ ಅಮ್ಮ ಅಲ್ವಾ? ಹಾಗಿದ್ರೆ ಈ ಮಂಜಿನ ಬಂಗ್ಲೆ ನಿಮ್ಮ ಕುಟುಂಬಕ್ಕೆ ಸೇರಿದ್ದಾ? ಮಾನ್ಯ ಆ ಫೋಟೋ ನೋಡುತ್ತಿದ್ದಂತೆ ದಂಗಾಗಿ ಹೋದಳು. ಅವಳಿಗೆ ತಿಳಿಯುತ್ತಿರಲಿಲ್ಲ ಅಮ್ಮನ ಫೋಟೋ ಇಲ್ಲಿ ಯಾಕೆ ಇದೆ ಎಂದು. ನನಗೂ ಗೊತ್ತಿಲ್ಲ ವಿಕಿ, ಅಮ್ಮನ ಫೋಟೋ ಇಲ್ಲಿ ಯಾಕಿದೆ ಅಂತ. ಅವಳು ಹೀಗೆ ಯೋಚಿಸಬೇಕಾದ್ರೆ ಅವಳಿಗೆ ತನ್ನ ತಂದೆ ಸಾವಿನ ಮುಂಚೆ ಹೇಳಿದ ಮಾತು ನೆನಪಾಗುತ್ತದೆ. ಮಾನ್ಯಾಳ ತಂದೆ: ಮಗಳೇ, ನೀನು ನಮ್ಮ ಊರಿನ ಹಳೆಯ ಆಸ್ತಿಯ ವಿಚಾರಕ್ಕೆ ಹೋಗಬೇಡ, ಅದು ನಿನ್ನ ಪ್ರಾಣಕ್ಕೆ ಅಪಾಯ ತರಬಹುದು. ಆಗ ಅವಳಿಗೆ ಅವಳ ಅಪ್ಪ ಯಾಕೆ ಹಾಗೆ ಹೇಳಿದ್ರು ಅಂತ ಅರ್ಥ ಆಗಿರಲಿಲ್ಲ. ಮಾನ್ಯ ಮತ್ತು ವಿಕ್ರಮ್ ಯೋಚನೆಯಲ್ಲಿ ಮುಳುಗಿದ್ರು. ಆಗ ಪಂಕಜ್: ಗಾಯ್ಸ್, ಹರಿಣಿ ಕಾಣ್ತಿಲ್ಲ. ಇಲ್ಲೇ ಇದ್ಲು, ಎಲ್ಲೋದ್ಲು? ಎಲ್ಲರೂ ಶಾಕ್ ಆದ್ರು. ಆಗ ಹರಿಣಿ ಜೋರಾಗಿ ಕೂಗುತ್ತಾಳೆ: ಸಂಬಡಿ ಹೆಲ್ಪ್ ಮೀ. ಕತ್ತಲೆಯಲ್ಲಿ ಹರಿಣಿಯ ಚೀರಾಟ ಕೇಳಿದ ತಕ್ಷಣ ವಿಕ್ರಮ್ ತನ್ನ ಕೈಯಲ್ಲಿದ್ದ ಟಾರ್ಚನ್ನು ಆನ್ ಮಾಡಿದ.
ಆದರೆ ಹರಿಣಿ ಇದ್ದ ಜಾಗದಲ್ಲಿ ಅವಳ ಮೈಕ್ ಮತ್ತು ಅವಳು ತಲೆಗೆ ಹಾಕಿಕೊಂಡಿದ್ದ ಕ್ಲಿಪ್ ಮಾತ್ರ ಬಿದ್ದಿತ್ತು. ಹರಿಣಿ ಮಾಯವಾಗಿದ್ದಳು. ಮಾನ್ಯ ಕಿರುಚುತ್ತ, ಹರಿಣಿ, ಹರಿಣಿ, ಎಲ್ಲೋದೆ? ವಿಕ್ರಮ್, ಅವಳು ಇಲ್ಲೇ ನಿಂತಿದ್ಲು, ಸಡನ್ನಾಗಿ ಹೇಗ್ ಮಾಯ ಆದ್ಲು? ಪಂಕಜ್ ನಡುಗುತ್ತಾ, ನಾನು ಹೇಳಿರ್ಲಿಲ್ವಾ ಈ ಮನೇಲಿ ದೆವ್ವ ಭೂತ ಇದೆ ಅಂತ? ಅದು ಇವಾಗ ನಮ್ಮನ್ನ ಒಂದೊಂದಾಗಿ ಬಲಿ ತಗೊಳ್ತಾ ಹೋಗುತ್ತೆ. ಎಲ್ಲರೂ ಬೇಸ್ಮೆಂಟ್ನಿಂದ ಹೊರಗಡೆ ಬಂದು ಹರಿಣಿನ ಹುಡುಕ್ತಿದ್ರು. ಆಗ ವಿಕ್ರಮ್ ಹರಿಣಿಯ ಮೈಕ್ ಬಿದ್ದಿದ್ದ ಜಾಗವನ್ನು ಸೂಕ್ಷ್ಮವಾಗಿ ಗಮನಿಸಿದ. ಅಲ್ಲಿ ನೆಲದ ಮೇಲೆ ಯಾರೋ ಅವಳನ್ನು ಎಳೆದುಕೊಂಡು ಹೋದ ಗುರುತುಗಳಿದ್ದವು. ಆ ಗುರುತುಗಳು ಹೋಗುತ್ತಿದ್ದುದು ಅದೇ ರಹಸ್ಯ ಕೋಣೆಯ ಬೇಸ್ಮೆಂಟ್ ಕಡೆಗೆ. ವಿಕ್ರಮ್, ನೋಡಿ, ಅಲ್ಲಿ ಹರಿಣಿನ ಯಾರೋ ಕೆಳಗೆ ಎಳೆದುಕೊಂಡು ಹೋಗಿದ್ದಾರೆ. ಮಾನ್ಯ, ಆದರೆ ನಾವು ಇಷ್ಟೊತ್ತು ಅಲ್ಲೇ ಇದ್ವಿ ಅಲ್ವಾ? ಪಂಕಜ್, ಹೌದು ವಿಕ್ರಮ್. ವಿಕ್ರಮ್, ಹಾಗಿದ್ರೆ ನಾವು ಮತ್ತೆ ಕೆಳಗಡೆ ಹೋಗಿ ನೋಡಬೇಕು. ಅಲ್ಲಿ ಏನಾದರೂ ಬೇರೆ ಬೇಸ್ಮೆಂಟ್ ಇದೆಯಾ ಅಂತ ನೋಡಲೇಬೇಕು. ಎಲ್ಲರೂ ಹೆದರುತ್ತಲೇ ಆ ಕಿರಿದಾದ ಮೆಟ್ಟಲುಗಳನ್ನು ಇಳಿದು ನೆಲಮನೆಗೆ ಹೋಗಿದರು. ಅವರು ಕೆಳಗೆ ಹೋದಾಗ ಅವರು ಕಂಡ ದೃಶ್ಯ ಅವರ ಕಲ್ಪನೆಗೂ ಮೀರಿದ್ದು. ಅಲ್ಲಿ ಒಂದು ಹಳೆಯ ಟೇಬಲ್ ಮೇಲೆ ಒಂದು ಡೈರಿ ಹಾಗೂ ಜೊತೆಗೆ ಪೇಪರ್ಸ್ ಇದ್ದವು. ಆ ಡೈರಿಯನ್ನು ವಿಕ್ರಮ್ ತೆರೆದು ಓದಲು ಶುರು ಮಾಡಿದ. ಆ ಡೈರಿ ಬಂಗಲೆಯ ಮಾಲೀಕನದ್ದಾಗಿತ್ತು. ನಾನು ಈ ಬಂಗಲೆಯ ಮಾಲೀಕ ರಾಜ್ವೀರ್. ಈ ಬಂಗಲೆ ನಾನು ಸಂಪಾದಿಸಿದ ಆಸ್ತಿ. ಆದರೆ ಕೆಲವರಿಗೆ ಈ ಬಂಗಲೆಯ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಈ ಬಂಗಲೆಯ ಮೇಲೆ ನನಗೆ ಕೆಲವು ಭಾವನೆಗಳಿವೆ. ಈ ಬಂಗಲೆಯು ಕೇವಲ ಶಂಕರ್ವೀರ್, ನನ್ನ ಮಗನ ಮಗುವಿಗೆ ಸೇರಬೇಕು. ಆದರೆ ನಾನು ಮಗನಂತೆ ಸಾಕಿದ್ದ ರಾಜಶೇಖರ್ ಈ ಬಂಗಲೆಗೋಸ್ಕರ ನಮ್ಮನ್ನೇ ಸಾಯಿಸಲು ಪ್ರಯತ್ನಿಸುತ್ತಿದ್ದಾನೆ. ಅದಕ್ಕೆ ನಾನು ನನ್ನ ಮೊಮ್ಮಗುಗೋಸ್ಕರ ನನ್ನ ಮಗ, ಸೊಸೆ, ಮೊಮ್ಮಗುವನ್ನೇ ಊರು ಬಿಟ್ಟು ಕಳಿಸಿದೆ. ಅವನಿಂದ ನಮ್ಮ ಒಂದು ಕುಟುಂಬವೇ ನಾಶವಾಯಿತು. ನಾನು, ನನ್ನ ಹೆಂಡತಿ, ನನ್ನ ತಮ್ಮ, ತಮ್ಮನ ಹೆಂಡತಿ, ನನ್ನ ಇನ್ನೊಬ್ಬ ಮಗಳು, ಕೆಲಸದವರ ಮುಖಾಂತರ ನಮ್ಮೆಲ್ಲರ ಊಟದಲ್ಲಿ ವಿಷ ಹಾಕಿ ಸಾಯಿಸಿದ. ನನ್ನ ಮಗ, ಸೊಸೆ, ಮೊಮ್ಮಗು ಊರು ಬಿಟ್ಟು ಹೋಗುವಂತೆ ಮಾಡಿದ. ಈ ಬಂಗಲೆ ನನ್ನ ಮೊಮ್ಮಗುವಿಗೆ ಸೇರಿದ್ದು ಮಾತ್ರ. ಇದನ್ನು ಪಡೆಯಲು ಬೇರೆ ಯಾರಾದರೂ ಬಂದರೆ ನಾನು ಅವರನ್ನು ಸುಮ್ಮನೆ ಉಳಿಸೋಲ್ಲ. ಡೈರಿಯನ್ನು ಓದಿದ ಕೂಡಲೇ ವಿಕ್ರಮ್ ಆ ಪೇಪರ್ಸ್ ನೋಡ್ತಾನೆ. ಅದರಲ್ಲಿ ಶಂಕರ್ವೀರ್ ನನ್ನ ಮಗ, ಅವನ ಮಗುವಿಗೆ ಮಾತ್ರ ಈ ಬಂಗಲೆ ಸೇರಬೇಕು ಎಂದು ಬರೆದಿರುತ್ತದೆ. ವಿಕ್ರಮ್ ಅದನ್ನು ಓದಿ ಮುಗಿಯುತ್ತಿದ್ದಲ್ಲೇ ರಶ್ಮಿಯ ಸೌಂಡ್ ರೆಕಾರ್ಡಿನಿಂದ ಯಾರೋ ಮಾನ್ಯಳ ಹೆಸರು ಕೂಗುತ್ತಿರ್ತಾರೆ. ಮಾನ್ಯಗೆ ಅದನ್ನು ಕೇಳಿ ಎದೆ ಬಡಿತ ಜೋರಾಗುತ್ತೆ. ಆಗ ಮಾನ್ಯ, ವಿಕ್ರಮ್, ಹಾಗಿದ್ರೆ ಈ ಬಂಗ್ಲೆ ಅಂತ ರಾಗ ಎಳಿತಾಳೆ. ಆಗ ವಿಕ್ರಮ್, ಹೌದು ಮಾನ್ಯ, ಈ ಬಂಗ್ಲೆ ನಿನಗೆ ಸೇರಬೇಕಾಗಿರೋದು. ಇದು ನಿನ್ನ ಕುಟುಂಬದ್ದು ಅಂತ ಹೇಳ್ತಾನೆ. ಸಡನ್ನಾಗಿ ಟೋನಿ ವಿಚಿತ್ರವಾಗಿ ನಗಲು ಪ್ರಾರಂಭಿಸಿದ. ಎಲ್ಲರೂ ಅವನ ಕಡೆ ನೋಡಿದರು. ಆಗ ಅವನ ಕಣ್ಣು ಕೆಂಪಾಗಿದ್ದವು. ಟೋನಿ, ನಿಮ್ಗೊಂದು ವಿಷಯ ಗೊತ್ತಾ? ನಾನಿಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು ಟಾಸ್ಕ್ ಮುಗಿಸೋಕಲ್ಲ, ನಿಮ್ಮನ್ನ ಮುಗಿಸೋಕೆ. ವಿಕ್ರಮ್ ಸಿಟ್ಟಿನಿಂದ, ಟೋನಿ, ಏನಿದು ತಮಾಷೆ? ನಿನ್ನ ಕಣ್ಣು ಯಾಕಷ್ಟು ಕೆಂಪಾಗಿದೆ? ಏನಾಗಿದೆ ನಿನಗೆ? ಟೋನಿ ಚಾಕು ಹೊರತೆರೆದ. ವಿಕ್ರಮ್, ಇದು ತಮಾಷೆ ಅಲ್ಲ.
ನೀವು ಓದಿದ ಆ ಡೈರಿಯಲ್ಲಿ ರಾಜಶೇಖರ್ ಯಾರು ಗೊತ್ತಾ? ನಮ್ಮ ನ್ಯೂಸ್ ಚಾನೆಲ್ನ ಬಾಸ್. ಹೌದು, ನಿಮ್ಮ ತಾತ ಆ ರಾಜ್ವೀರ್ನ ಅನಾಥ ಸಂಬಂಧಿ. ಈ ಬಂಗಲೆಗೋಸ್ಕರ ಇಡೀ ಕುಟುಂಬಕ್ಕೆ ಊಟದಲ್ಲಿ ವಿಷ ಹಾಕಿದ ಪಾಪಿ. ಈಗ ನಿನ್ನನ್ನು ಹುಡ್ಕೊಂಡು ಬಂದಿದ್ದಾನೆ ಮಾನ್ಯ. ಮಾನ್ಯ ನಡುಗುತ್ತಾ, ಅಂದರೆ ನಮ್ಮ ಬಾಸೇ ನನ್ನ ಚಿಕ್ಕಪ್ಪನ? ನಮ್ಮ ಅಪ್ಪ ಅಮ್ಮನ ಸಾವಿಗೆ ಚಿಕ್ಕಪ್ಪನೇನ ಕಾರಣ? ಟೋನಿ: ಹೌದು, ನೀನು ಜೀವಂತವಾಗಿದ್ದರೆ ಈ ಬಂಗ್ಲೆ ಅವನಿಗೆ ಸಿಗಲ್ಲ ಅಂತ ಅವನಿಗೆ ಗೊತ್ತು. ಅದಕ್ಕೆ ನಿನ್ನನ್ನು ಸಾಯಿಸೋಕೆ ನನಗೆ ಸುಪಾರಿ ಕೊಟ್ಟಿದ್ದಾನೆ. ಈ ಹಾರರ್ ಶೂಟಿಂಗ್ ಬರೀ ನಾಟಕ. ನೀವಿಲ್ಸತ್ರೆ ದೆವ್ವದ ಕಾಟ. ಬಾಸ್ಗೆ ಆಸ್ತಿ ಸಿಗುತ್ತೆ, ಹಾಗೆ ಚಾನಲ್ TRP ಕೂಡ ಸಿಗುತ್ತೆ. ಇದನ್ನೆಲ್ಲ ಕೇಳಿದ ಮಾನ್ಯ ವಿಕ್ರಮ್ಗೆ ಭೂಮಿ ಕುಸಿದಂತಾಗುತ್ತೆ. ವಿಕ್ರಮ್ಗೆ ಮಾನ್ಯನ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದಾನ ಆ ಬಾಸ್ ಎಂದು ತುಂಬ ರೊಚ್ಚಿಗೇಳ್ತಾನೆ. ಆಗ ವಿಕ್ರಮ್ ಟೋನಿಯ ಕಾಲರ್ ಪಟ್ಟಿ ಹಿಡಿದು, ನೀನು ನಮ್ಮ ಸ್ನೇಹಿತ, ನಮ್ಮನ್ನೇ ಸಾಯಿಸೋಕೆ ಸುಪಾರಿ ತಗೊಂಡಿದ್ಯಾ? ಆಗ ಪಂಕಜ್: ಥೂ ನಿನ್ನ, ನೀನು ಒಬ್ಬ ಸ್ನೇಹಿತನಾ? ನಮ್ಮನ್ನೇ ಸಾಯಿಸೋಕೆ ಇಲ್ಲಿ ಸಿಗಾಕ್ಸಿದೀಯಾ ನೀನು? ಟೋನಿ: ಹೌದು, ನಾನು ಸಿಗಾಕ್ಸ್ದೆ. ಯಾಕಂದರೆ ನನಗೆ ದುಡ್ಡು ಬೇಕಿತ್ತು. ಯಾಕಂದರೆ ನಾನು ನನ್ನ ಕಷ್ಟದಿಂದ ಹೊರಗೆ ಬರಬೇಕು ಅಷ್ಟೇ. ನಿಮ್ಮ ಕಷ್ಟ ಎಲ್ಲ ಯಾರಿಗೆ ಬೇಕು? ವಿಕ್ರಮ್ ಟೋನಿನ ತಳ್ಳಿ, ಛೀ, ನೀನು ಒಬ್ಬ ಗೆಳೆಯನಾ? ಆಗ ರಶ್ಮಿ: ಟೋನಿ, ನೀನು ಇಂಥವನು ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಎಂಥ ಮೋಸ ಮಾಡಿದೆ ನೀನು. ಎಲ್ಲರೂ ತುಂಬ ಸಿಟ್ಟಿನಿಂದ ಇರ್ತಾರೆ. ಆಗ ಟೋನಿ ಚಾಕು ತೆಗೆದು ಮಾನ್ಯಾಳಿಗೆ ಚುಚ್ಚೋಕೆ ಹೋಗ್ತಾನೆ. ಆಗ ವಿಕ್ರಮ್ ಬೇಗನೆ ಟೋನಿ ಕೈ ಹಿಡಿದು, ನಾನು ಇರೋವರೆಗೂ ನನ್ನ ಮಾನ್ಯಾಗೆ ಏನೂ ಮಾಡೋಕ್ಕೆ ನಾನು ಬಿಡಲ್ಲ. ಟೋನಿ: ಹೋ ಹೌದಾ, ನೀನಿರೋವರೆಗೂ ಅವಳನ್ನ ಏನೂ ಆಗಕ್ಕೆ ನೀನು ಬಿಡಲ್ವಾ? ಹಾಗಿದ್ರೆ ಮೊದಲು ನಿನ್ನನ್ನೇ ಸಾಯಿಸ್ತೀನಿ, ಆಮೇಲೆ ಅವಳನ್ನ ಸಾಯಿಸ್ತೀನಿ. ಮಾನ್ಯನ ಸಾಯಿಸಾದ್ಮೇಲೆ ಮಾನ್ಯ ತಂಗಿ ಕೂಡ ಇಲ್ಲಿಗೆ ಬರ್ತಾಳೆ. ಯಾಕಂದರೆ ಮಾನ್ಯ ಅಪಾಯದಲ್ಲಿದ್ದಾಳೆ ಅಂತ ಬಾಸ್ ಅವಳಿಗೆ ಹೇಳಿದ್ದಾರೆ. ಅದಕ್ಕೆ ಮಾನ್ಯ ತಂಗಿ ಇಲ್ಲಿಗೆ ಮಾನ್ಯನ ಹುಡ್ಕೊಂಡು ಬರ್ತಿದ್ದಾಳೆ. ನಿಮ್ಮನ್ನೆಲ್ಲ ಸಾಯಿಸಿದ್ಮೇಲೆ ಬಾಸ್ ನನಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ. ಅದನ್ನು ತಗೊಂಡು ನಾನು ಸೆಟಲ್ ಆಗ್ತೀನಿ. ರಶ್ಮಿ: ಛೀ, ದುಡ್ಗೋಸ್ಕರ ಫ್ರೆಂಡ್ಶಿಪ್ನೇ ಸಾಯಿಸ್ತಿದೆಯಲ್ಲೋ? ಟೋನಿ: ಸರಿಯಾಗಿದ್ರೆ ನೀವೇ ನನಗೆ ಕೋಟಿ ಕೋಟಿ ದುಡ್ಡು ಕೊಡಿ, ಆಗ ನಿಮ್ಮನ್ನ ಸಾಯಿಸಲ್ಲ ನಾನು. ವಿಕ್ರಮ್ ಸಿಟ್ಟಿನಿಂದ ಟೋನಿನ ಒದ್ದು ಕೆಳಗೆ ಬೀಳಿಸ್ತಾನೆ. ಆಗ ಮಾನ್ಯ, ಹರಿಣಿ, ಪಂಕಜ್ ಎಲ್ಲರೂ ಬೇಸ್ಮೆಂಟಿಂದ ಹೊರಗೆ ಬರುತ್ತಾರೆ. ಆಗ ಮಾನ್ಯ ಮೇನ್ ಡೋರ್ ಕಡೆ ನೋಡಿದಾಗ ಡೋರ್ ತಾನಾಗಿಯೇ ಓಪನ್ ಆಗುತ್ತದೆ. ಅದನ್ನು ನೋಡಿ ಮಾನ್ಯ, ವಿಕ್ರಮ್, ಡೋರ್ ಓಪನ್ ಆಯಿತು ಅಂದ. ಆದರೆ ಅಲ್ಲಿ ಬಾಸ್ ಮಾನ್ಯ ತಂಗಿಗೆ ಚಾಕು ಹಿಡಿದು ನಿಂತಿರುತ್ತಾನೆ. ಅದನ್ನು ನೋಡಿ ಮಾನ್ಯ ಹಾಗೂ ಎಲ್ಲರಿಗೂ ರಕ್ತ ಕುದಿಯುತ್ತದೆ. ಮಾನ್ಯ ತನ್ನ ತಂಗಿನ ಹೇಗೆ ಉಳಿಸ್ಕೊಳ್ತಾಳೆ? ಟೋನಿ ಮತ್ತು ಬಾಸ್ಗೆ ಶಿಕ್ಷೆ ಆಗುತ್ತಾ? ಮಾನ್ಯ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? 3ನೇ ಭಾಗದಲ್ಲಿ ಕತೆ ಮುಂದುವರಿಯುವುದು.